ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಂತ್ರ ಸ್ವಲ್ಪ ಬಾಗ್ಲಾಗ್ತೀರಾ? ಯಾಕೆ? ಹಾಕಿ. ಬನ್ನಿ. ಏನು? ಕೂತ್ಕೊಳ್ಳಿ. ಮಂತ್ರ, ನೀನ್ ಹೇಳ್ದಾಗೆ ಈ ರಿಹರ್ಸಲ್ ಲೈಫ್ ಒಂಥರ ತುಂಬಾ ಚೆನ್ನಾಗಿದೆ. ನಿನ್ ಜೊತೆ ಯಾವಾಗ್ಲೂ ಹೀಗೆ ಇರ್ತೀನಿ ಅಂತ ಅನ್ಕೊಂಡಾಗೆಲ್ಲ ತುಂಬಾ ಸಂತೋಷ ಆಗುತ್ತೆ. ನಾನ್ ಅನಾಥೆ ಅನ್ನೋ ಭಾವನೆ ಈ 2 ದಿನದಲ್ಲಿ ಮರ್ತೇ ಹೋಯ್ತು. ನಿಮ್ಮನ್ ಮದ್ವೆ ಆಗಿ ಈ ಮನೆಗ್ ಬರೋದಕ್ಕೂ ಮುಂಚೆನೆ ಅತ್ತೆ, ನಾದ್ನಿ, ಅಕ್ಕ, ಬಾವ, ಬಾವನ್ ಮಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಗಂಡ್ಮಗು ರಾಘವ್ ನನ್ ಮಗ. ನಾನ್ ನೋಡ್ತೀನಿ. ಶಾಂತಿ, ಮಂತ್ರ, ಶಾಂತಿ ಬಂದ್ಬಿಟ್ಲು. ಮತ್ತೀಗೇನ್ ಮಾಡ್ತೀರಿ? ಅಯ್ಯೋ ಮಂತ್ರ, ಏನೂ ಆಗಲ್ಲ, ಸುಮ್ಮನಿರು. ನೀನು ಒಂದ್ ಕೆಲಸ ಮಾಡು, ನಾನು ಸ್ನಾನಕ್ಕೆ ಹೋಗಿದ್ದೀನಿ ಅಂತ ಹೇಳು. ಮಂತ್ರ ಅವ್ರೆ, ಶಾಂತಿ ಅವ್ರೆ, ಬನ್ನಿ. ಎಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ. ಸುಶಾಂತ್ ಸ್ನಾನಕ್ಕೆ ಹೋಗಿದ್ದಾರೆ. ಓ ಹೌದು. ರಾಘವ್ ವರ್ಷ ಇಲ್ಲಿ? ಅವರು ಅಂಗಡಿಗೆ ಹೋಗಿದ್ದಾರೆ. ಅತ್ತೆ ಸುಕೃತ ಇಲ್ಲ? ಅವರು ಆಚೆ ಹೋಗಿದ್ದಾರೆ. ಓ ಹೌದಾ? ನೀವೇನ್ ಎಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಅದು ಅಮ್ಮ ಎದ್ದು ಓಡಾಡೋಂಗಾದ್ರು. ನಾನೆಲ್ಲ ನೋಡ್ಕೋತೀನಿ, ನೀನ್ ಗಂಡನ ಮನೆಗೆ ಹೋಗು ಅಂದ್ರು, ಅದಕ್ಕೆ ಬಂದೆ. ಶಾಂತಿ ರೀ, ಅನ್ಕೊಂಡೆ ಶಾಂತಿನೇ ಬಂದಿರ್ಬೇಕು ಅಂತ. ಅತ್ತೆ ಹೇಗಿದ್ದಾರೆ? ಹುಷಾರಾಗಿದ್ದಾರೆ. ಅವರೇ ಮನೆಗೆ ಹೋಗು ಅಂತ ಕಳಿಸ್ಕೊಟ್ರು. ಒಳ್ಳೇದಾಯ್ತು. ಹೇಗೂ ವಾಪಸ್ ಬಂದ್ರಲ್ಲ, ನನ್ ಮನೆಗೆ ಹೋಗ್ತೀನಿ. ಅಯ್ಯೋ, ಯಾಕೆ ಇಷ್ಟ ಬೇಗ ಹೋಗ್ತಿದ್ದೀರಾ? ಅಡಿಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಆರಾಮಾಗಿ ಹೋಗಿ. ನಂಗೆ ಸ್ವಲ್ಪ ಕೆಲಸ ಇದೆ. ರೀ, ಊಟ ಮಾಡ್ಕೊಂಡು ಹೋಗಕ್ ಹೇಳ್ರಿ. ಮಂತ್ರ, ಊಟ ಮಾಡ್ಕೊಂಡು ಹೋಗಿ. ನಂಗೆ ಸ್ವಲ್ಪ ಕೆಲಸ ಇದೆ, ಪ್ಲೀಸ್. ನಾನು ಹೋಗ್ಲೇಬೇಕು. ಸರಿ, ಹುಷಾರು. ನೆಕ್ಸ್ಟ್ ಟೈಮ್ ನೀವೇ ಬೇಡ ಅಂದ್ರೂ ನಾನೇ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ. ನಾನು ಇಲ್ದೇ ಇದ್ದಾಗ ನಮ್ಮ ಮನೆ ನೋಡ್ಕೊಂಡ್ರಲ್ಲ, ತುಂಬಾ ಖುಷಿ ಆಯ್ತು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನಾನು ಬರ್ತೀನಿ. ನಾನು ಹೊರಡ್ತೀನಿ. ಸರಿ ಮಂತ್ರ, ಹೋಗಿ ಬನ್ನಿ. ಬಾಯ್. ಶಾಂತಿ,
ಯಾಕೆ ಇಷ್ಟ ಬೇಗ ಬಂದ್ಬಿಟ್ಟೆ? ಅದೇ ರೀ, ಅಮ್ಮ ಹುಷಾರಾದ್ರಲ್ವಾ, ನಾನ್ ನೋಡ್ಕೊಳ್ತೀನಿ, ನೀನ್ ಹೋಗು ಅಂದ್ರು, ಅದಕ್ಕೆ ಬಂದೆ. ಓ ಹೌದಾ? ಕೆಲ್ಸದವ್ರ ತರ ಇರ್ಬೇಕು. ನಾನಿ ಮನೆಯಲ್ಲಿ ಕೆಲಸದವಳೇನೆಪ್ಪ. ಇವಾಗ ಕಷ್ಟ ಆಗಿದ್ರೆ ಬರ್ಬೇಕಾಗಿರೋ ಸಂಬಳನ ಲೆಕ್ಕ ಮಾಡ್ಕೊಂಡು ಸಂಬಳ ಇಸ್ಕೊಂಡು ಹೋಗ್ತಾ ಇರಿ. ರತ್ನಕ್ಕ, ಏನ್ ರತ್ನಕ್ಕ, ನಿಮ್ ಪಾಡಿಗೆ ನೀವು ಬಂದ್ರೆ ನಿಮ್ ಪಾಡಿಗೆ ನೀವು ಹೋಗ್ತಿದ್ದೀರಾ? ಕೆಲ್ಸ ಎಲ್ಲ ನೋಡಿದ್ರೆ ಅರ್ಧಂಬರ್ಧ ಹಾಗೆ ಇರೋ ತರ ಇದೆ. ಏನಾಯ್ತು ರತ್ನಕ್ಕ? ಇಲ್ಲಮ್ಮ, ಇನ್ಮೇಲೆ ನಾನು ಬರಲ್ಲ. ನನ್ನನ್ನ ಬರಬೇಡ ಅಂತ ಹೇಳಿದ್ದಾರೆ. ಏನ್ ಹೇಳ್ತಿದ್ದೀರಾ ನೀವು ರತ್ನಕ್ಕ? ಅಯ್ಯೋ ರತ್ನಕ್ಕ, ರತ್ನಕ್ಕ ನಿತ್ಕೊಳ್ಳಿ. ಬಿಡಿ ಶಾಂತಿ. ಇಲ್ಲ, ಬಿಡಿ ಶಾಂತಿ. ನೀವ್ ಏನಂತ ಹೇಳಿ. ಯಾರು ಏನಂದ್ರು ನಿಮ್ಗೆ? ಯಾಕೆ ಹೀಗೆ ಆಡ್ತಿದ್ದೀರಾ? ನಿನ್ ಗಂಡನೇ ಕೇಳವ, ಅವರೇ ಮನೆಗೆ ಬರಬೇಡ ಅಂತ ಹೇಳಿದ್ದಾರೆ. ಸುಶಾಂತ್ ಈ ತರ ಹೇಳ್ತಾನೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಸಂಬಳ ಎಷ್ಟಾಯ್ತು ಅಂತ ಲೆಕ್ಕ ಹೇಳಿ ತಗೊಂಡು ಇಲ್ಲಿಂದ ಹೋಗ್ತಾ ಇರಿ ಅಂತ ಮುಖಕ್ಕೆ ಹೊಡೆದಂಗೆ ಹೇಳ್ಬಿಟ್ಟ. ನಾನು ಇನ್ಮೇಲೆ ಬರಲ್ಲ ಶಾಂತಿ, ನಾನು ಹೋಗ್ತೀನಿ.